ನಮಸ್ಕಾರ ರೈತ ಬಾಂಧವರಿಗೆ. ಓಕೆ, ಕ್ಯಾಪ್ಟನ್ 283 ಅಂತ ಹೇಳ್ಬಿಟ್ಟು 4 wheel ಡ್ರೈವ್ LS ಮಾಡಲ್. ಇದು ಮಿಸ್ಟಿಬಿಷಿ ಇಂಜಿನ್ ಬರುತ್ತೆ, 3 ಸಿಲಿಂಡರ್ ಇಂಜಿನ್, ಮತ್ತೆ ನಿಮ್ಗೆ 4 wheel ಡ್ರೈವ್ ಬರುತ್ತೆ. ಇದು ಎಸ್ಪೆಷಲಿ ಏನು ಅಂತಂದ್ರೆ ಕಬ್ಬಿನ ಹೊಲದಲ್ಲಿ ಹೊಡೆಯೋಕ ಈಸಿ ಆಗುತ್ತೆ, ಮತ್ತೆ 28 HP ಕೆಪಾಸಿಟಿ ಇರೋದ್ರಿಂದ ತಾಕತ್ತು ಜಾಸ್ತಿ ಇರುತ್ತೆ. ಇದೇನ್ ನೋಡ್ತಾ ಇದ್ರಲ್ಲ ನೀವು, ಇಂಟರ್ ಕಲ್ಟಿವೇಶನ್ ಮಾಡ್ಬೇಕಂತ ಇದು 3 ಫೀಟ್ ಬರುತ್ತೆ ಅಗಲ. ಓಕೆ, ಈ 3 ಫೀಟ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ 3.5 ಅಥವಾ 4 ಫೀಟ್ ಸಾಲಲ್ಲಿ, ಕಬ್ಬಿನ ಸಾಲಿನಲ್ಲಿ ನೀವು ಈಸಿಯಾಗಿ ಇದನ್ನ ಟ್ರ್ಯಾಕ್ಟರ್ನ ನೀವು ರನ್ ಮಾಡಬಹುದು. ಅಂದಾಗೆ ಇದರಲ್ಲಿ ಫೀಚರ್ಸ್ ಏನಪ್ಪಾ ಅಂತಂದ್ರೆ ನಿಮಗೆ ಪವರ್ ಸ್ಟೇರಿಂಗ್, ಆಯಿಲ್ ಬ್ರೇಕ್ ಬರುತ್ತೆ. ಆ ನಂತರ ನಿಮ್ಗೆ ಹೈ ಲೋ ಮೀಡಿಯಂ ಗೇರ್ ಬಾಕ್ಸ್ ಬರುತ್ತೆ. ಓಕೆ, ಹೈ ಲೋ ಮೀಡಿಯಂ ಗೇರ್ ಬಾಕ್ಸ್ ಇದರಲ್ಲಿ 9+3 ಗೇರ್ ಬಾಕ್ಸ್ ನಲ್ಲಿ ನಿಮ್ಗೆ ಅಳವಡಿಕೆ ಆಗುತ್ತೆ. ಮತ್ತೆ ಇದಕ್ಕೆ ಮೀಟಾ ಹೈಡ್ರೋಲಿಕ್ ಬರುತ್ತೆ. 1000 kg ಕೆಪಾಸಿಟಿ ಉಳ್ಳ ಮೀಟಾ ಹೈಡ್ರೋಲಿಕ್ ಬರುತ್ತೆ. ಇದರಲ್ಲಿ ನಿಮಗೆ 540 ಮತ್ತೆ 540E ಎಕನಾಮಿಕ್ ನಿಮಗೆ PTO ಕೂಡ ಅವೈಲೇಬಲ್ ಆಗುತ್ತೆ. ಸೊ ಕಬ್ಬಿನ ಹೊಲದಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದು ಎಸ್ಪೆಷಲಿ ಕಬ್ಬಿನ ಹೊಲದಲ್ಲಿ ಮಾಡ್ಬೇಕಂತಂದ್ರೆ RF ರೋಟಾವೇಟರ್ ಅಂತ ಹೇಳಿದ್ದು. RF ರೋಟಾವೇಟರ್ ಈ ಕೆಲಸ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಗೆ ರೋಟಾವೇಟರ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ನಿಮ್ಗೆ ಕಬ್ಬಿಗೆ ಬೋದ್ ಏರ್ಸಕ್ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಇದು ಮಲ್ಟಿಪಲ್ ಯೂಸ್ ಆಗುತ್ತೆ. ಒಂದು ರೋಟಾವೇಟರ್ ಹಿಂದ್ಗಡೆ ಹಾಕಿದ್ರೆ ನಿಮ್ಗೆ ಬೋದ್ ಏರ್ಸೋದಕ್ಕೆ ಆಗುತ್ತೆ. ಓಕೆ ಸರ್, ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಧನ್ಯವಾದ.